ಸರ್, ಈ ಅಭಿಮಾನ ಅನ್ನುವಂಥದ್ದು ಎಲ್ಲಾ ನಟರಿಗೂ ಅವರದ್ದೇ ಆದ ಫಾಲೋವರ್ಸ್ ಇರ್ತಾರೆ, ಅಭಿಮಾನಿಗಳು ಕೂಡ ಇರ್ತಾರೆ. ಹಾಗೆ ದರ್ಶನ್ ಅವ್ರಿಗೂ ಅಭಿಮಾನಿಗಳಿದ್ದಾರೆ. ಸೊ ಈ ಅಭಿಮಾನಿಗಳು ಒಂದಷ್ಟು ಕಡೆ ಸಮರ್ಥಿಸ್ಕೊಳ್ತಾ ಇರೋವಂಥದ್ದು, ಅವ್ರು ಮಾಡಿದ್ದು ಸರಿ ಅನ್ನುವಂಥದ್ದು ಅಥವಾ ಸಪೋರ್ಟ್ ಮಾಡುವಂಥದ್ದು, ಈ ಥರದ ಅಭಿಮಾನದ ಬಗ್ಗೆ ಏನ್ ಹೇಳ್ತೀರಾ? ಅಂಥ ಅಂಥವ್ರ ದರ್ಶನ್ ಅಭಿಮಾನಿಗಳೇ ಅಲ್ಲ ಅಂತ ನಾನು ಭಾವಿಸ್ತೀನಿ. ದರ್ಶನ್ ಅಭಿಮಾನಿಗಳು ಯಾರು ಕೂಡ ತಪ್ಪನ್ನ ಸರಿ ಅಂತ ಹೇಳೋವಂಥವ್ರಲ್ಲ. ತಪ್ಪಾಗಿದ್ದರೆ ಅದು ತಪ್ಪು ಅಂತಲೇ. ಈಗ ರೇಣುಕಾ ಸ್ವಾಮಿದು ಸರಿ ಅಂತ ಯಾರು ವಾದ ಮಾಡ್ತಾ ಇಲ್ಲ. ರೇಣುಕಾ ಸ್ವಾಮಿದು ತಪ್ಪು. ಹಾಗೆಯೇ ಇವರೇನಾದರೂ ಮಾಡಿದರೆ ಇದು ಕೂಡ ತಪ್ಪೇ. ಸೊ ಯಾರು ಅದನ್ನು ದರ್ಶನ್ ಮೇಲಿನ ಅಭಿಮಾನ ಸರಿ, ಅಭಿಮಾನ ಒಳ್ಳೆಯದು, ಅಭಿಮಾನಕ್ಕೆ ಎಮೋಷ್ನಲ್ ಆಗೋದು ಅವೆಲ್ಲವೂ ಸರಿಯೇ. ಆದರೆ ತಪ್ಪನ್ನು ಸರಿ ಅನ್ನೋದು ಸರಿಯಲ್ಲ. ಸರ್, ಈಗ ಸದ್ಯಕ್ಕೆ ಈ ಪ್ರಕರಣ ಶುರುವಾಗಿದೆ, ಸೋಷಿಯಲ್ ಮೀಡಿಯಾದ ಒಂದು ಕಾಮೆಂಟ್ ಇಂದ. ಈ ಸೋಷಿಯಲ್ ಮೀಡಿಯಾ ಬಗ್ಗೆ ಏನು ಹೇಳ್ತೀರಾ ಸರ್? ಪ್ಲಸ್ ಅಂಡ್ ಮೈನಸ್ ಎಲ್ಲದರಲ್ಲೂ ಎಲ್ಲ ಕಾಲದಲ್ಲೂ ಇದೆಮ್ಮ ಸೋಷಿಯಲ್ ಮೀಡಿಯಾ. ಎಲ್ಲ ಮೀಡಿಯಾನೂ ಅಷ್ಟೇ, ಯಾವುದೇ ಮೀಡಿಯಾ ಆಗಲಿ ಏನೇ ಆಗಲಿ, ಮೀಡಿಯಾ ಅಂದರೆ ಸಂವಹನ ಅಷ್ಟೇ. ನಾವೇನು ವಿಚಾರ ಹೇಳಕ್ಕೆ ಬಯಸ್ತೀವೋ ಅದನ್ನು ಹೇಳೋದು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಿದ್ರೆ ಮಾನ್ಯ ಪ್ರಧಾನಮಂತ್ರಿಗಳಿಂದ ಹಿಡಿದು ಒಬ್ಬ ಕಾರ್ಪೊರೇಟರ್ ತನಕ ಯಾವುದೇ ವಿಷಯ ಆದರೂ ಅದಕ್ಕೆ ನೆಗೆಟಿವ್ ಕಾಮೆಂಟ್ಸು ಇದ್ದೇ ಇರ್ತವೆ. ಇದು ಪ್ರಜಾಪ್ರಭುತ್ವ. ನೆಗೆಟಿವ್ ಕಾಮೆಂಟ್ಸ್ ಇರುತ್ತೆ. ಕೆಲವಂತೂ ಎಷ್ಟು ಅಸಹ್ಯಕರವಾದಂಥ ಕಾಮೆಂಟ್ಸ್ ಇರುತ್ತೆ ಅಂದರೆ, ಮೊದಲಿಗೆ ನಾನು ಸೋಷಿಯಲ್ ಮೀಡಿಯಾದ ಒಳಗೆ ಇಳಿದಾಗ ನೋಡ್ತಾ ಇದ್ರೆ ಎಷ್ಟು ಕೆಟ್ಟ ಕೊಳಕು ಭಾಷೆ, ಎಂತೆಂಥ ಜನ ಇದ್ದಾರೆ. ಎಲ್ಲರೂ ಇರ್ತಾರೆ, ಎಲ್ಲವೂ ಇದೆ. ಇಲ್ಲಿ ಸಮಾಜ ಅಂದಮೇಲೆ ಎಲ್ಲವೂ ಇರುವಂಥ ಸಮಾಜ ಇದು. ಕಸನೂ ಇದೆ, ರಸನೂ ಇದೆ. ಈ ಎರಡರ ಮಧ್ಯೆ ಬ್ಯಾಲೆನ್ಸ್ ಮಾಡಿ ಕೆಲವಕ್ಕೆ ತಲೆನೇ ಕೆಡಿಸ್ಕೊಳ್ದೆ ಮುಂದೆ ಹೋಗ್ತಾ ಇರಬೇಕು. ಆನೆ ನಡೆದದ್ದೇ ದಾರಿ ಅಂತ ಹೋಗಬೇಕು. ಎಲ್ಲದಕ್ಕೂ ನಾನು ಕಾಮೆಂಟ್ ಮಾಡಿಕೊಂಡು ಎಲ್ಲ ಕಾಮೆಂಟ್ಗೂ ನಾನು ಹೊಡೆದಾಡಿಕೊಂಡು ರಿಪ್ಲೈ ಮಾಡಿಕೊಂಡು ಮಾಡ್ತಾ ಕೂತ್ರೆ ನನ್ನಂಥ ಹುಚ್ಚ ಇನ್ನೊಬ್ಬ ಇರೋದಿಲ್ಲ. ಸೊ ಅದು ಮಾಡಬಾರ್ದು ಅಂತ ಮೊದಲಿಂದ ನಾನು ಅಂದ್ಕೊಂಡು ನಾನು ಮಾಡ್ತಿಲ್ಲ. ಯಾವನೇನಾದರೂ ಅಂದ್ಕೊಂಡು ಹೋಗಲಿ, ನನಗಾಗಬೇಕಾದ್ದೇನೂ ಇಲ್ಲ. ನಾನಾಯಿತು, ನನ್ನ ಕೆಲಸ ಆಯಿತು, ನಾನು ಸರಿ ಇದ್ದೀನ, ಸರಿ ಮಾಡ್ತಾ ಇದ್ದೀನ ಅಷ್ಟೇ. ಕೊನೆಯದಾಗಿ ಈ ವಿಚಾರದಲ್ಲೂ ಕೂಡ ದರ್ಶನ್ ಅವರು ಇದನ್ನೇ ಮಾಡ್ಬೋದಿತ್ತೇನೋ ಅಂತ, ಅಂದ್ರೆ ಅವ್ರಿಗಿರೋ ಹೆಸರಿಗೆ, ಅವ್ರಿಗಿರೋ ಕಾಂಟ್ಯಾಕ್ಟ್ಸ್ಗೆ ಒಂದು ಫೋನ್ ಕಾಲಲ್ಲೋ ಇನ್ನೊಂದ್ರಲ್ಲೋ ಇದು ಮುಗ್ದು ಹೋಗ್ತಿತ್ತೇನೋ, ಸ್ವಲ್ಪ ದುಡುಕ್ಬಿಟ್ರೇನೋ ಅನ್ಸುತ್ತೆ. ಅಲ್ಲ, ಖಂಡಿತ ಅನಿಸುತ್ತೆ. ಮೊದಲ ತಕ್ಷಣವೇ ರಿಯಾಕ್ಷನ್ನು ಅವತ್ತು ಹಿಂಗಾಯಿತು, ದರ್ಶನ್ ಅರೆಸ್ಟ್ ಆಯಿತು ಅಂದ ತಕ್ಷಣ ಯಾಕೆ ಏನು ಅಂತ ವಿಚಾರ ಹೋಗ್ತಾ ಹೋದ ತಕ್ಷಣ ಮೊದಲಿಗೆ ಅನಿಸಿದೆ, ಅರೆ ಇಷ್ಟೊಂದು ಸಣ್ಣ ಕ್ಷುಲ್ಲಕವಾದಂಥ ವಿಷಯ. ಅವ್ನು ಕಾಮೆಂಟ್ ಎಂಥ ಕೆಟ್ಟ ಕೊಳಕ್ಕೆ ಕಾಮೆಂಟ್ ಮಾಡಿರಲಿ, ಆ ಕಾಮೆಂಟನ್ನು ಒಂದು ಕಡೆ ಇಡೋಣ. ಆದರೆ ಅದಕ್ಕೆ ಪ್ರತಿಕ್ರಿಯೆಯಾಗಿ ಮಾಡೋದಿದೆಯಲ್ಲ, ಅದು ತುಂಬ ಉಗ್ರಲ್ಲೋಗೋದಕ್ಕೆ ಕೊಡ್ಲಿ ತಗೋಬೇಕಾಗಿತ್ತ. ತುಂಬ ಸಣ್ಣ ವಿಷಯ, ಸಣ್ಣದರಲ್ಲಿ ಚಿವುಟಾಕ್ಬಿಡ್ಬೋದಾಗಿತ್ತು ಅಂಥ ಸಮಸ್ಯೆನ. ಆದರೆ ಇದನ್ನು ಭಾಳ ಹೆಮ್ಮರ ಮಾಡ್ಕೊಂಬಿಟ್ರ ಅಂತ ಅನ್ನಿಸ್ತು. ಥ್ಯಾಂಕ್ ಯು. ಸೊ ಇದಿಷ್ಟು ಕೂಡ ವಿ ನಾಗೇಂದ್ರ ಪ್ರಸಾದ್ ಅವರ ಮಾತುಗಳು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.